ಹೌದಾ? ನಂಗೆ ನೆನಪೇ ಆಗ್ತಿಲ್ವಲ್ಲ, ಏನದು? ತಗೊಳಪ್ಪ, ಕೊನೆಗೂ ನಿನ್ ಬುದ್ಧಿ ತೋರ್ಸ್ಬಿಟ್ಟಿಯಲ್ಲ. ನಿನಗೆ ಯಾವಾಗ ಬೇಕಂದ್ರೆ ಅವಾಗ, ಹೇಗ್ ಬೇಕು ಹೇಗೆ ದೋಸೆ ಮಗ್ಚಾಕ್ತಿಲ್ಲ, ಏನು ಅನ್ಸಲ್ವಾ ನಿಂಗೆ? ಬಜಾರಿ, ನಾನು ಏನ್ ಹೇಳ್ಬಾರ್ದು ಹೇಳಿದೆ ಅಂತ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಿದ್ಯಾ? ನೆನ್ಪಾಗ್ತಿಲ್ಲ ಅನ್ನಪ್ಪ, ಅಷ್ಟಕ್ಕೆ ಇಷ್ಟೊಂದ? ನೀನು ಓವರ್ ಬುದ್ಧಿವಂತಿಕೆನ ತೋರ್ಸ್ಬೇಡ. ಬೆಳಿಗ್ಗೆ ಏನ್ ಹೇಳಿದ್ದೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂತಂದ್ರೆ ರಿಲ್ಯಾಕ್ಸ್. ಸುಮ್ನೆ ತಮಾಷೆಗೆ ಹೇಳಿದ್ನಪ್ಪ, ಅದಕ್ಕೆ ಯಾಕೆ ಹೀಗೆ ಆಡ್ತಿದ್ಯಾ? ಸುಮ್ನೆ ರೇಗಿಸ್ತದೆ ಅಷ್ಟೇ. ಅದೆಲ್ಲ ಬಿಟ್ಟಾಕು. ನಿನ್ಗೊಬ್ಬ ಒಳ್ಳೆ ಲೇಡಿ ಡ್ರೈವರ್ನ ಕರ್ಕೊಂಡು ಬಂದಿದ್ದೀನಿ. ನಿಮ್ಮದಿ ಅವ್ರನ್ನ ಕರ್ಕೊಂಡು ಶಾಪಿಂಗ್ ಆದ್ರೂ ಹೋಗು, ಆಫೀಸಿಗಾದ್ರೂ ಹೋಗು, ಒಟ್ನಲ್ಲಿ ಅವಳನ್ನ ಜೊತೆ ಇಟ್ಕೊಂಡು ಸುತ್ತಾಡು. ಅಂದ್ರೆ ನೀನು ಅರೇಂಜ್ ಮಾಡಿರೋದು ಲೇಡಿ ಡ್ರೈವರಾ? ಹೌದು. ನನಗಂತೂ ಕ್ಯೂರಿಯಾಸಿಟಿ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ನಾನು ಈಗ್ಲೇ ಆ ಲೇಡಿ ಡ್ರೈವರ್ನ ನೋಡ್ಬೇಕು. ಓಕೆ, ಈಗ ಕ್ಲಚ್ ನ ಸ್ಲೈಟ್ ಪ್ರೆಸ್ ಮಾಡಿ ಫಸ್ಟ್ ಗೇರಿಗೆ ಹಾಕು. ಹಾಕು, ಹಾಗಲ್ಲ, ಈಗ ಕ್ಲಚ್ ನ ನಿಧಾನವಾಗಿ ರಿಲೀಸ್ ಮಾಡ್ತಾ ಆಕ್ಸಿಲೇಟರ್ ನ ಪ್ರೆಸ್ ಮಾಡಿ. ರಿಲೀಸ್ ಮಾಡು. ಆಕ್ಸಿಲೇಟರ್ ಪ್ರೆಸ್ ಮಾಡಿ. ಹಾಗೆ 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 ನಿಧಾನವಾಗಿ ರಿಲೀಸ್ ಮಾಡು. ಆಕ್ಸಿಲೇಟರ್ ನ ಸ್ಲೈಟ್ ಪ್ರೆಸ್ ಮಾಡು. ಬಜಾರಿ, ಡ್ರೈವ್ ಮಾಡ್ತಾ ಮುಂದೆ ನೋಡ್ಬೇಕು. ನೀನೇ ನೋಡ್ತಿದ್ರೆ ಆಮೇಲೆ ಯಾರು ನೋಡೋದಿಕ್ಕಾಗಲ್ಲ, ಅಷ್ಟೇ. ಮುಂದೆ ನೋಡು. ರೀ, ನಿಮ್ಗಿಷ್ಟ ಅಂತ ಒಂದ್ ಬಾಕ್ಸ್ ತುಂಬಾ ಎಣ್ಗಾಯಿ ಮಾಡಿದ್ದೀನಿ. ಬೆಳಗ್ಗೆ ವಾಪಸ್ ಬರ್ತಾ ಇದನ್ನೆಲ್ಲ ನೀವೇ ತಿಂದು ಡಬ್ಬಿನ ಖಾಲಿ ಮಾಡ್ಬೇಕು, ಗೊತ್ತಾಯ್ತಾ? ಬಾಕ್ಸ್ ತುಂಬಾ ಬರೀ ಪಲ್ಯನೇ ತುಂಬಿಸಿದ್ರೆ ಹೇಗೆ ಪರಿ? ಏನು ಅಂತ ತಿನ್ನೋದು? ಜೊತೆಯಲ್ಲಿ ರೊಟ್ಟಿನೋ ಚಪಾತಿನೋ ಇದ್ರೆ ತಿಂದು ಖಾಲಿ ಮಾಡ್ಬೋದಪ್ಪ. ಆ ಬದ್ನೆಕಾಯಿ ಅಂದ್ರೆ ನಂಗೆ ಇಷ್ಟನೇ ಆಗಲ್ಲ. ಅದು ನಂಜು, ಆರೋಗ್ಯಕ್ಕೆ ಒಳ್ಳೇದಲ್ಲ. ಏಯ್, ನಿನಗ್ ಬದ್ನೆಕಾಯಿ ಇಷ್ಟ ಅಲ್ಲ ಅಂತ ನನಗೆ ಗೊತ್ತು ಕಣೆ. ಹಾಗಂತ ಅದು ಎಲ್ರಿಗೂ ನಂಜಲ್ಲ. ಕೆಲವರ ಶರೀರದ ಪ್ರಕೃತಿಗೆ ಆಗಲ್ಲ ಅಷ್ಟೇ. ಹಾಗಂತ ನೀನು ಬದನೆಕಾಯಿ ಅಂದ್ರೆ ಹಾಳು ಅನ್ನೋ ತೀರ್ಮಾನಕ್ಕೇನು ಬರ್ಬೇಕಾಗಿಲ್ಲ. ನಂಗೆ ಹೋಗುತ್ತೋ ಹೋಗಲ್ವೋ, ಯಾಕೋ ನಂಗೆ ಅದು ಇಷ್ಟನೇ ಆಗಲ್ಲ. ಅದಕ್ಕೆ ಕಣೆ ಬೇರೆ ಪಲ್ಯನ ಮಾಡಿಟ್ಟಿದ್ದೀನಿ. ಅಮ್ಮ, ನಿಂಗೆ ಇಷ್ಟು ವಯಸ್ಸಾದ್ರು ಗಂಡನ ಮೇಲೆ ಅದೆಷ್ಟೊಂದು ಲವ್ವೋ. ಯಾರಿಗೂ ಇಲ್ದಿರೋ ಗಂಡ ನಿಂಗೊಬ್ರಿಗೆ ಇರೋ ತರ ಆಡ್ತೀಯ. ಅಯ್ಯೋ, ಯಾಕೆ ಪ್ರೀತಿ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ತಿದ್ಯಾ? ಪ್ರೀತಿ ಬೆಲೆ ಗೊತ್ತೇನೆ ನಿನ್ಗೆ? ನಮ್ಮಿಬ್ಬರಿಗೂ ವಯಸ್ಸಾಗಿರ್ಬೋದು, ಆದ್ರೆ ಪ್ರೀತಿಗೆ ಯಾವತ್ತೂ ವಯಸ್ಸಾಗಲ್ಲ. ಈಗ ನಿನ್ಗೆ ಅದ್ ಗೊತ್ತಾಗಲ್ಲ. ನಾಳೆ ನಿನ್ಗೂ ಮದ್ವೆ ಆಗಿ ಗಂಡ ಅಂತ ಒಬ್ಬ ಬರ್ತಾನಲ್ಲ, ಹಾಗ ನಿನ್ಗೆ ಅರ್ಥ ಆಗತ್ತೆ. ಅವನಿಗೇನ್ ಇಷ್ಟನೋ ನಿನಗಿಷ್ಟ ಇಲ್ದೇ ಇದ್ರು ಕಷ್ಟಪಟ್ಟಾದ್ರೂ ಮಾಡ್ಕೊಡ್ತೀಯ, ಆಗ ನಿನಗೆ ಗೊತ್ತಾಗತ್ತೆ. ಅಯ್ಯೋ, ನೋಡ್ರಿ ನಿಮ್ ಮಗಳನ್ನ, ಗಂಡ ಅಂದ ತಕ್ಷಣ ಹೇಗ್ ಮುಖ ಕೆಂಪಗ್ ಮಾಡ್ಕೊತಿದ್ದಾಳೆ ಅಂತ. ಏನೋ ಈಗ್ಲೇ ತನ್ನ ಗಂಡ ಯಾರು ಅಂತ ಗೊತ್ತಿರೋ ತರ ನಾಚ್ಕೊತಿದ್ದಾಳೆ. ಹೋಗಮ್ಮ, ಏನೋ ಮಾತಾಡಬೇಡ. ಬರೀ ನಾನು ಹೊರಡ್ತೀನಿ. ಬಜಾರಿ, ಏನಾಗಿದೆ ನಿನಗೆ? ಹಿಂದೆ ಮುಂದೆ ನೋಡ್ಕೊಂಡು ಬ್ರೇಕ್ ಅಪ್ಲೈ ಮಾಡ್ಬೇಕಾನೆ. ಈಗ ಸಡನ್ ಬ್ರೇಕ್ ಹೊಡೆದು ಗಾಡಿ ನಿಲ್ಸಿದ್ರೆ ಯಾರಾದ್ರೂ ಬಂದು ಹಿಂದ್ಗಡೆಯಿಂದ ಗುದಿತಾರಷ್ಟೇ. ಅಲ್ಲಯ್ಯ, ಪಕ್ಕದಲ್ಲಿ ಕುತ್ಕೊಂಡಿದ್ದಾರೆ, ತಲೆ ತಿಂತಿದ್ರೆ ಹೇಗೆ ಕಲಿಯಕ್ಕಾಗತ್ತೆ? ಬ್ರೇಕ್ ಹಾಕಿದ್ರೆ ಗೇರ್ ಹಾಕು ಅಂತ್ಯ, ಗೇರ್ ಹಾಕಿದ್ರೆ ಕ್ಲಚ್ ಹಿಡಿ ಅಂತ್ಯ, ಹಿಂದೆ ಕುತ್ಕೊ ಅಂದ್ರೆ ಆಗಲ್ಲ ಅಂತ ಮಕ್ಳ ತರ ಹಠ ಮಾಡ್ತೀಯ. ಈ ತರ ಇರಿಟೇಟ್ ಮಾಡಿದ್ರೆ ಹೇಗೆ ಓಡ್ಸಕ್ಕಾಗತ್ತೆ? ನಿನ್ ಜೊತೆ ಬಂದ್ರೆ ಮಾತ್ರ ಡ್ರೈವಿಂಗ್ ಕಲಿಯೋದಕ್ಕಾಗಲ್ಲ.
ನಾಳೆಯಿಂದ ನಾನು ಒಬ್ಳೆ ಬರ್ತೀನಿ. ಬೇಕಿದ್ರೆ ಡ್ರೈವಿಂಗ್ ಸ್ಕೂಲಿಗೆ ಸೇರ್ಕೋತೀನಿ. ಬಜಾರಿ, ನೀನ್ ಆಕ್ಚುಲಿ ಚೆನ್ನಾಗಿ ಓಡಿಸ್ತಿದ್ಯಾ. ಇನ್ನೊಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಪರ್ಫೆಕ್ಷನ್ ಬರುತ್ತೆ. ಅದಕ್ಕೆ ಹೀಗೆ ಹೇಳಿದೆ. ಇನ್ನೊಂದ್ಸಲ ಟ್ರೈ ಮಾಡೋಣ. ನೀನ್ ಈ ತರ ಹೇಳಿದ್ರೆ ಒಂದ್ಸಲ ಅಲ್ಲ 100 ಸಲ ಬೇಕಿದ್ರೆ ಟ್ರೈ ಮಾಡೋಣ. ಆದ್ರೆ ಪಕ್ಕದಲ್ಲಿ ಕುತ್ಕೊಂಡು 100 ಅಂತ ಅನ್ಬೇಡ ಅಷ್ಟೇ. ನೋ ಬಜಾರಿ, ಖಂಡಿತವಾಗ್ಲೂ ಇಲ್ಲ. ಬೇಕಾದ್ರೆ ನೀನ್ ಹೇಳಿದಾಗೆ ಕಣ್ ಮುಚ್ಕೊಂಡು ಸುಮ್ಮನೆ ಕೂತಿರ್ತೀನಿ. ಕಣ್ ಮುಚ್ಕೊಳ್ಳೋದೇನ್ ಬೇಕಾಗಿಲ್ಲ. ಈಗ ಏನ್ ಮಾಡ್ಬೇಕು ಅಂತ ಹೇಳಿ ಸಾಕು. ಈಗ ಇಗ್ನಿಷನ್ ಆನ್ ಮಾಡಿ. ಕನ್ಫ್ಯೂಸ್ ಆಗೋ ಅಗತ್ಯ ಇಲ್ಲ ಮೂಲ್ಯ. ಗಾಡಿ ಮೂವ್ ಮಾಡುವಾಗ ಬ್ರೇಕ್ ನ ರಿಲೀಸ್ ಮಾಡ್ಬೇಕು. ಗಾಡಿ ಪಾರ್ಕ್ ಮಾಡಾದ್ಮೇಲೆ ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡ್ಬೇಕು ಅಷ್ಟೇ. ಹೌದಾ? ಏಕೆ? ಕೆಲವು ಸಲ ಗಾಡಿನ ನಾವು ಸ್ಲೋಪಲ್ಲಿ ಪಾರ್ಕ್ ಮಾಡಿರ್ತೀವಿ. ಆಗ ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡಲಿಲ್ಲ ಅಂದ್ರೆ ಅದ್ರ ಪಾಡ್ಗೆ ಅದು ಹಿಂದೆ ಎಲ್ಲ ಮುಂದೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನ ಅಪ್ಲೈ ಮಾಡಿದ್ರೆ ಹಾಗಾಗೋದಿಲ್ಲ. ಅಯ್ಯೋ, ಇದೆಲ್ಲ ಇದೆಯಾ? ಸರಿ ನೆನ್ಪಿಟ್ಕೊತೀನಿ ಬಿಡು. ಸರಿ, ಈಗ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಿ ಗಾಡಿ ಮೂವ್ ಮಾಡು. ವೆರಿ ಗುಡ್ ಬಜಾರಿ. ಈಗ ಹಾಗೆ ಸ್ವಲ್ಪ ಮುಂದೆ ಹೋಗಿ ಸೆಕೆಂಡ್ ಗೇರಿಗೆ ಹಾಕು. ವೆರಿ ಗುಡ್ ಬಜಾರಿ. ಗೇರ್ ರೇಷಿಯೋನ್ ಅಬ್ಸರ್ವ್ ಮಾಡ್ತಿರು. ಈಗ ಥರ್ಡ್ ಗೇರ್ ಹಾಕು. ಹಾಕು. ವೆರಿ ಗುಡ್. ಕೀಪ್ ಇಟ್ ಅಪ್. RPM ಮೀಟರ್ನ ಅಬ್ಸರ್ವ್ ಮಾಡ್ತಿರು. ದಟ್ ಇಸ್ ವೆನ್ ಯು ರಿಯಲೈಸ್ ಎಷ್ಟು RPM ಗೆ ನೀನು ಎಷ್ಟೇ ಗೇರ್ ಅಲ್ಲಿ ಇರಬೇಕು ಅಂತ. ಈಗ ಫೋರ್ತ್ ಗೇರ್ ಹಾಕು. ವೆರಿ ಗುಡ್ ಬಾಜಾರಿ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಗುಡ್. ಮೈ ಡಿಯರ್ ಗಂಡ, ಹೆಂಗೆ ನಿನ್ ಹೆಂಡತಿ ಅಮೇಜಿಂಗ್ ಅಲ್ವಾ? ಅದ್ರ ಬಗ್ಗೆ ಡೌಟೇ ಇಲ್ಲ. ಅದಕ್ಕೆ ಅಲ್ವಾ ಲವ್ ಮಾಡಿ ಮದುವೆ ಆಗಿದ್ದು. ನನಗೆ ಯಾವತ್ತೂ ನನ್ನ ಸೆಲೆಕ್ಷನ್ ಬಗ್ಗೆ ತುಂಬಾ ಗರ್ವ ಇದೆ. ಯೋ, ನಾನ್ ಕೇಳಿದ್ದು ಕಾರ್ ಓಡಿಸೋ ವಿಚಾರದಲ್ಲಿ. ಬೇರೆ ಮ್ಯಾಟರ್ ಅಲ್ಲಿ ನೀ ನನಗೆ ಸರ್ಟಿಫಿಕೇಟ್ ಕೊಡೋ ಅಗತ್ಯ ಇಲ್ಲ. ಯಾಕಂದ್ರೆ ನಮಗ್ ನನ್ ಬಗ್ಗೆ ಗೊತ್ತು. ಪರವಾಗಿಲ್ಲ ಬೇಜಾರಿ, ನಾಟ್ ಬ್ಯಾಡ್. ಯು ಆರ್ ಅ ಕ್ವಿಕ್ ಲರ್ನರ್. ಇಷ್ಟು ಬೇಗ ಕಲ್ತ್ಕೊಳ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಹೀಗೆ ಇನ್ನೊಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡ್ತಾನೆ ಅಂದ್ರೆ ಪರ್ಫೆಕ್ಷನ್ ಬರುತ್ತೆ. ಯಾವಾಗ ಲೆಫ್ಟ್ ಅಲ್ಲಿ ಇರಬೇಕು, ಯಾವಾಗ ರೈಟ್ ಅಲ್ಲಿ ಇರಬೇಕು, ಫೋಟೋಸ್ ನ ಹೇಗೆ ಅವಾಯ್ಡ್ ಮಾಡಬೇಕು, ಅಂಡ್ ಇಂಡಿಕೇಟರ್ಸ್ ನ ಯಾವಾಗ ಬಳಸಬೇಕು, ಅದೇ ಸೆಟ್ RPM ಮೀಟರ್ ನ ನೋಡ್ತಿರೋ, ಗೇರ್ ರೇಷಿಯೋ ಗೊತ್ತಾಗುತ್ತೆ. ನೀನ ಕಲ್ತ್ಕೊಳ್ತೀಯ. ಇಷ್ಟೇ ಆಗಿದೆ ಅಂದ್ರೆ ಇನ್ ಅದಾಗದೆ ಇರುತ್ತಾ? ಎಲ್ಲ ಒಟ್ಟಿಗೆ ಕಲ್ತ್ಬಿಟ್ರೆ ಗಿನ್ನಿಸ್ ದಾಖಲೆ ಆಗ್ಬಿಡುತ್ತೆ. ನಂಗೆ ಆ ಲೆವೆಲ್ಗೆಲ್ಲ ಫೇಮಸ್ ಆಗೋದಕ್ಕೆ ಇಷ್ಟ ಇಲ್ಲ. ನೀನ್ ಆಲ್ರೆಡಿ ರಾಕೆಟ್ ಅಲ್ಲಿ ಕೂತು ಸ್ಪೇಸ್ ಹೋಗಿರೋ ಫೀಲಿಂಗ್ ಅಲ್ಲಿ ಇದೆಯಾ? ಕಾರ್ ಓಡಿಸೋದು ಅಷ್ಟೇ ಇಲ್ಲ, ಮನೆಗೆ ಹೋದ್ಮೇಲೆ ಅದನ್ನ ಕರೆಕ್ಟ್ ಪಾರ್ಕ್ ಮಾಡೋದು ಕಲ್ತ್ಕೋಬೇಕು. ಅದನ್ನ ಪರ್ಫೆಕ್ಷನ್ ಅಂತ ಹೇಳೋದು. ಯಾಕದತಿ ಸೈಲೆಂಟ್ ಆಗ್ಬಿಟ್ಟೆ? ಲವಲ್ ಬಿದ್ದಿದ್ಯಾ ಹೆಂಗೆ? ಯಾಕದ್ಕೆ? ಅಲ್ಲ, ಲವ್ ಮ್ಯಾಟರ್ ತೆಗಿತಿದ್ದಂಗೆ ಸೈಲೆಂಟ್ ಆಗ್ಬಿಟ್ಟ ಅಲ್ಲ, ಅದಕ್ಕೆ ಕೇಳ್ದೆ. ಅದ್ ಬಿಡಿ ಅದಕ್ಕೆ. ನಿಮ್ಗೇನ್ ಇಷ್ಟ? ಇಷ್ಟೆಲ್ಲ ಹೇಳಿದ್ರು ನನಗೆ ನಿಮ್ಮ ಅಣ್ಣನೂ ಇಷ್ಟ ಆದಿತ್ತು. ನನ್ ತರ್ಲಿ ಕ್ವಾಟ್ಲಿ ಎಮೋಷನ್ಸ್ ನ ಬೇರ್ ಮಾಡೋದು ಅವರೇ ಅಲ್ವಾ? ಅಯ್ಯೋ ಅದಕ್ಕೆ ಅದಲ್ಲ, ನಿಮ್ಗೆ ಊಟದಲ್ಲಿ ಏನ್ ಇಷ್ಟ ಆಗುತ್ತೆ ಅಂತ ಕೇಳಿದ್ದು. ಗುಲಾಬ್ ಜಾಮೂನ್. ಸಾರ್ಥಕ್ ಅಣ್ಣಂಗೆ ಏನ್ ಇಷ್ಟ ಆಗುತ್ತೆ ಅಂತ ನಂಗೆ ಗೊತ್ತು. ವಿಕ್ಕಿ ಬಾವಂಗ್ ಏನ್ ಇಷ್ಟ? ಪೀಸ್ ಪಲಾವ್. ಅಜ್ಜಿಗೆ ಮಜ್ಜಿಗೆ ಹುಳಿ. ವೇದಾಂತ್ ಬಾವಂಗೆ ಅಕ್ಕಿ ರೊಟ್ಟಿ. ಧ್ರುವಂಗೆ ಕ್ಯಾರೆಟ್ ಹಲ್ವಾ. ಹೌದು, ಇದೆಲ್ಲ ಯಾಕೆ ಕೇಳ್ತಾ ಇದ್ಯಾ? ಅಯ್ಯೋ ಏನಿಲ್ಲ ಅದಕ್ಕೆ. ನಮ್ ಲೆಕ್ಚರರ್ ಒಬ್ರು ನಾವು ಸಿಕ್ಕಾಪಟ್ಟೆ ಹಾರಾಡ್ತೀವಿ, ಆದ್ರೆ ನಮ್ಗೆ ಸಿಂಪಲ್ ವಿಷಯಗಳೇ ಗೊತ್ತಿರಲ್ಲ, ಅದ್ರಲ್ಲೂ ನಮ್ ಕುಟುಂಬದವ್ರ ಇಷ್ಟ ಕಷ್ಟಗಳು ಏನು ಗೊತ್ತಿರಲ್ಲ ಅಂತ ಹೇಳಿದ್ರು. ಅದು ಸ್ವಲ್ಪ ನಂಗೂ ಫೀಲ್ ಆಯ್ತು. ಅದಕ್ಕೆ ಇವತ್ ನನ್ ಕುಟುಂಬದವ್ರು ಎಲ್ಲರೂ ಊಟದ ಇಷ್ಟಗಳನ್ನ ತಿಳ್ಕೋಬೇಕು ಅನಿಸ್ತು. ವೆರಿ ಗುಡ್ ಅದಿತಿ, ನಿನ್ನ ಅಪ್ರೋಚ್ ನಂಗೆ ತುಂಬಾ ಇಷ್ಟ ಆಯ್ತು. ಕೀಪ್ ಇಟ್ ಅಪ್. ಇದು ನನ್ನ ತಂಗಿ ಅಂದ್ರೆ. ನಿಮ್ ಬರೀ ಬೆಸ್ಟ್ ತಂಗಿ ಮಾತ್ರ ಅಲ್ಲ ಅದಿತಿ,
ಸಂಬಂಧಕ್ಕೆ, ಸಂಬಂಧಿಕರ ಇಷ್ಟ ಕಷ್ಟಕ್ಕೆ ಇಷ್ಟೊಂದು ಬೆಲೆ ಕೊಡ್ತೀಯ ಅಂತಂದ್ಮೇಲೆ ನಿನ್ ಬೆಸ್ಟ್ ಮಗಳು, ಬೆಸ್ಟ್ ಸೊಸೆ, ಬೆಸ್ಟ್ ತಂಗಿ ಅಂಡ್ ಹಾಗೇನೆ ಬೆಸ್ಟ್ ಹೆಂಡತಿ ಕೂಡ ಆಗ್ತೀಯ ಆದಿತಿ. ಅಕ್ಕ ಬೇಗ ಬಾ ಅಕ್ಕ, ಟೈಮ್ ಆಯ್ತು. ಅಮ್ಮು ಬಂದೆ. ಅಮ್ಮು ನೀನ್ ಕರೆಕ್ಟಾಗಿ ಡ್ರೈವಿಂಗ್ ಬರುತ್ತೆ ಅಲ್ವಾ? ಎಲ್ಲಾನು 10 ಸಲ ಅಳ್ದು ತಗೋ ವೇದಾಂತ ಸರ್ಟಿಫಿಕೇಟ್ ಕೊಟ್ಟಿರುವಾಗ ನಿಂದೇನಕ್ಕ ಡೌಟು? ಆಗಲ್ಲ ಅಮ್ಮು, ನೀನ್ ಈಗ ತಾನೇ ಕಾರು ಓಡ್ಸೋದ್ ಕಲ್ತಿದ್ಯಾ, ಅಭ್ಯಾಸ ಇಲ್ವಲ್ಲ ಅದಕ್ಕೆ ಕೇಳ್ದೆ. ನೀನೊಳ್ಳೆ ಕೆಲ್ಸಕ್ಕೆ ಅಪ್ಲೈ ಮಾಡ್ದಾಗ್ಲೂ ಹೀಗೆ ಕೇಳೋದು, ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ. ಕೆಲ್ಸ ಕೊಟ್ರೆ ತಾನೇ ಎಕ್ಸ್ಪೀರಿಯನ್ಸ್ ಆಗೋದು. ಇದು ಹಂಗೇನೆ ಅಕ್ಕ, ಓಡ್ಸಿ ಅಭ್ಯಾಸ ಆಗುತ್ತೆ. ನೀನೇನು ಹೆದರ್ಕೋಬೇಡ, ಬಂದು ಧೈರ್ಯವಾಗಿ ಕುತ್ಕೋ. ವೆನ್ ಅಮ್ಮು ಹಿಯರ್ ನೋ ಫಿಯರ್. ನೀನ್ ತಮಾಷೆನಾ? ಬಾ. ಅಮ್ಮು ಒಂದ್ ನಿಮಿಷ, ಅತ್ತೆನೂ ಬಂದ್ಬಿಡ್ಲಿ. ನೋಡು, ನಾನು ನಿನಗೆ ಲೊಕೇಶನ್ ಶೇರ್ ಮಾಡಿದ್ದೀನಿ. ಇನ್ನು ಅರ್ಧ ಗಂಟೆ ನಾನು ಅಲ್ಲಿಗೆ ಬರ್ತೀನಿ, ನೀನು ಬಂದ್ಬಿಡ. ಸರಿ ಇರು, ನಾನೇ ಕರಿತೀನಿ. ಹೊಡೋಣ ಅತ್ತೆ. ಹಾ ಅಮೂಲ್ಯ, ಬರ್ತಿದ್ದೀನಿ. ಬಾ ಅಕ್ಕ, ನೀನ್ ಹಿಂದೆ ಕುತ್ಕೋ, ಅತ್ತೆ ಮುಂದೆ ಕುತ್ಕೊಳ್ತಾಳೆ. ಅವ್ರ ಹತ್ರ DL ಇದೆ ಅಲ್ಲ, ಅದಕ್ಕೆ ಬಾ. ಸರಿ. ಸರ್, ಸ್ವಲ್ಪ ಬೇಗ ಹೋಗಿ, ನಂಗೊಂದು ಮೀಟಿಂಗ್ ಅಟೆಂಡ್ ಮಾಡೋದಿದೆ. ಆಕ್ಚುಲಿ ನಾನು ಆಲ್ರೆಡಿ ಇಷ್ಟೊತ್ತಿಗೆ ಅಲ್ಲಿ ಇರಬೇಕಿತ್ತು, ಬಟ್ ನನ್ನ ಕಾರ್ಲಿ ಡೀಸೆಲ್ ಆಗೋಯ್ತು, ಹಾಗಾಗಿ ಅಲ್ಲೇ ನಿಲ್ಸಿದೆ. ಸ್ವಲ್ಪ ಬೇಗ ಹೋಗಿ ಪ್ಲೀಸ್. ಏನೇ ಹೇಳಿ, ಆಟೋಲ್ಲಿ ಹೋಗೋದ್ರ ಮಜಾನೇ ಬೇರೆ, AC-ನೇ ಬೇಡ, ಇಷ್ಟು ತಣ್ಣ ಗಾಳಿ ಬರುತ್ತೆ. I like this feeling. And by the way, ಟೆಕ್ ಪಾರ್ಕ್ ರೀಚ್ ಆಗೋದಕ್ಕೆ ಎಷ್ಟೊತ್ತಾಗ್ಬೋದು? Weird. ಎಕ್ಸ್ಕ್ಯೂಸ್ ಮೀ, ನಾನು ಆಗಿಂದ ನೀವು ಮಾತಾಡ್ಸೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ, ನೀವೇನು ರಿಪ್ಲೈ ಮಾಡ್ತಿಲ್ಲ. ಓ, ನಿಮ್ಗೆ ಕನ್ನಡ ಬರೋದಿಲ್ವಾ? ಪರವಾಗಿಲ್ಲ, ನಿಮ್ಗೆ ಯಾವ ಭಾಷೆ ಬರುತ್ತೆ ಹೇಳಿ, ನಾನು ಅದರಲ್ಲಿ ಕಮ್ಯುನಿಕೇಟ್ ಮಾಡ್ತೀನಿ. ನನ್ನಷ್ಟಕ್ಕೆ ನಾನು ಸುದ್ದಿ ಇರೋಣ ಅಂದ್ರೆ ಬಿಡ್ತಿಲ್ವಲ್ಲ ಇವನು, ಏನ್ ಮಾಡೋದೀಗ? ಹಲೋ ಸರ್, ಕರೆಕ್ಟ್ ಆಗಿ ಹೇಳಿ, ಮಾನ್ಯತಾ ಟೆಕ್ ಪಾರ್ಕ್ ರೀಚ್ ಆಗೋದಕ್ಕೆ ಎಷ್ಟೊತ್ತಾಗುತ್ತೆ? ಸರ್, ನಾನು ಆಗ್ಲಿಂದ ನಿಮ್ಮನ್ನು ಮಾತಾಡ್ಸೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ ಕನ್ನಡ ಬರಲ್ಲ ಅಂದ್ರೆ ಹೇಳಿ, ನಿಮ್ಗೆ ಯಾವ ಭಾಷೆ ಬರುತ್ತೋ ನಾನು ಅದರಲ್ಲಿ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತೀನಿ. ಅದನ್ನ ಬಿಟ್ಟು ಈ ರೀತಿ ಹ್ಯಾಂಡ್ ಮೂವ್ಮೆಂಟ್ಸ್ ಮಾಡಿದ್ರೆ ಏನ್ ಅರ್ಥ ಆಗುತ್ತೆ ಹೇಳಿ? ಆಟೋ ನಿಲ್ಸಿ, ಆಟೋ ನಿಲ್ಸಿ, ಐ ಆಮ್ ಟಾಕಿಂಗ್ ಟು ಯು. ನೀವಿಲ್ ಬರ್ತಿರೋ ವಿಷಯನ ಯಾರಿಗೂ ಹೇಳಿಲ್ಲ ತಾನೆ? ಹೇಳ್ಬೇಡಿ ಅನ್ನೋದನ್ನ ತಲೆ ಮೇಲೆ ಹೊಡೆದಂಗ್ ಹೇಳಿದ್ಮೇಲೆ ಹೇಳಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಲಿಲ್ಲ. ಟೆನ್ಷನ್ ಮಾಡ್ಕೋಬೇಡಿ, ಮ್ಯಾಟ್ರಿಗೆ ಬನ್ನಿ. ನನ್ನ ವೇದನ್ ಭಾವನ್ ಮನೆ ಕರ್ಕೊಂಡೋಗಿ. ಏನ್ರಿ, ನಾನು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕಾ? ಅಲ್ಲ, ನಿಮ್ಗೆ ಅಡ್ರೆಸ್ ಗೊತ್ತಿಲ್ವಾ? ಇಲ್ಲ ಅಂದ್ರೆ ಏನ್ ನನ್ನನ್ನ ಬಾಡಿಗೆ ಬೈಕ್ ಓಡಿಸೋನು ಅನ್ಕೊಂಡಿದ್ದೀರಾ? ಅಯ್ಯೋ, ಅದ್ ಹಾಗಲ್ಲ ರೀ. ಏನಾಯ್ತು ನಿನಗೆ ಅಂತ ಕೊಟ್ಟಿರೋ ಗಾಡಿ ಏನಾಯ್ತು? ಈಗೇನು ಕರ್ಕೊಂಡ್ ಹೋಗ್ತಿರೋ ಇಲ್ವೋ? ಏನ್ ನಮ್ಗೆ ಆವಾಜ ಹೋಗಲ್ಲ ಅಂತ ಹೇಳ್ರಿ ಮಾಡ್ತೀರಾ? ಹಾ, ಸರ್ವೆ ಅಂತ ಹೇಳಿ ಪಾರ್ಕಿ ಕರ್ಸಿ ಕೂರಿಸ್ತಿದ್ರಲ್ಲ, ಅದನ್ನ ಬಾವಂಗ್ ಹೇಳ್ತೀನಿ. ಅಲ್ಲೋ ಮಿನಿ ನೋಡಿ, ಫಸ್ಟ್ ಆಫ್ ಆಲ್ ಬಾಸ್ಗೆ ನೀವು ಅಂದ್ರೆ ತಂಗಿ ಫೀಲಿಂಗು. ಯಾವತ್ತು ಅವ್ರ ಊರ್ಗ್ ಹೋಗಿದ್ರಲ್ಲ, ಅಲ್ಲಿ ಯಾವನೋ ನಿಮ್ಮನ್ ರೇಗಿಸ್ತಾ ಅನ್ಬಿಟ್ಟು ಅವನ್ನೇ ಅನ್ಗೈ ನಿರ್ಗೈ ಮಾಡ್ಬಿಟ್ರು. ಇನ್ನು ನಾನ್ ಮಾಡ್ದಿರೋ ತಪ್ಪಿಗೆ, ಐ ಮೀನ್ ಅದೇ ಅವತ್ತು ಪಾರ್ಕ್ ಕರೆದ್ಬಿಟ್ಟು ನಿಮ್ನ ಲೈನ್ ಹೊಡಿತಾ ಇದೆ ಅನ್ನೋದು ಏನಾದ್ರೂ ನೀವು ಫಿಟ್ಟಿಂಗ್ ಇಟ್ಬಿಟ್ರೆ ಆಹಾ, ನನ್ನ ಕತೆ ಇಮ್ಯಾಜಿನ್ ಮಾಡಕ್ಕೆ ಆಗಲ್ಲ. ಇವಾಗೇನು ನಿಮ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ತಾನೆ? ನಡಿ. ಏನ್ ನಡೀರಿ, ನಡ್ಕೊಂಡು ಹೋಗೋ ಆಗಿದ್ರೆ ನಿಮ್ಮನ್ ಯಾಕ್ರಿ ಕರ್ಸ್ಬೇಕಿತ್ತು? ಅಮ್ಮ ತಾಯಿ, ಫ್ಲೋ ಅಲ್ಲಿ ಬಂದಿದ್ದಕ್ಕೂ ಗ್ರಾಮರ್ ಚೆಕ್ ಮಾಡಿದ್ರೆ ಕಾನ್ವರ್ಸೇಷನ್ ಕಷ್ಟ ಆಗುತ್ತೆ, ಹೊರಡೋಣವಾ ಅಂತ ಕೇಳಿದ್ದು. ಹಾ, ಹಾಗ್ ಬನ್ನಿ ದಾರಿಗೆ. ಹಾಗೆ ಹಂಪಲ್ಲಿ ಜಂಪ್ ಹೊಡ್ಸೋ ಆಗಿಲ್ಲ, ಗುಂಡಿ ಬಂತು ಅಂತ ಸಡನ್ ಆಗಿ ಬ್ರೇಕ್ ಹಾಕೋ ಹೋಗಿಲ್ಲ. ಹಾಗೇನಾದ್ರೂ ಮಾಡಿದ್ರು ನಿಮ್ ಬಾವಂಗ್ ಫೋನ್ ಹೋಗುತ್ತೆ ಅಷ್ಟೇ ತಾನೆ? ಎಸ್, ನೋ ಡೌಟ್. ಡೋಂಟ್ ವೆರಿ ಮಾಡ್ಕೋಬೇಡಿ. ಅಕಸ್ಮಾತ್ ಚಿಕ್ಕ ಹಂಪ್ ಬಂದ್ರು ಗಾಡಿನ ನಿಲ್ಸಿ ನಾನು ಇಳಿದು ಹಂಪ್ನ ಕ್ರಾಸ್ ಮಾಡಿಸಿ ನಿಮ್ಮನ್ನ ಸೇಫ್ ರೀಚ್ ಮಾಡಿಸ್ತೀನಿ. ಆಗ್ಬೋದಾ? ಪರವಾಗಿಲ್ಲ ರೀ, ನಿಮ್ಗೂ ಬುದ್ಧಿ ಇದೆ. ದಟ್ಸ್ ಓಕೆ.
ಚಲೋ. ಇನ್ನೇನ್ ಆಟೋ ರಾಜಡ್ ತರ ಎಗರ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಬೇರೆ ವಿಧಿ ಇಲ್ಲಪ್ಪ, ಅನಿವಾರ್ಯಕ್ಕೆ ತಲೆ ಬಾಗ್ಲೇಬೇಕಾಯ್ತು. ಅಲ್ಲ ಅಪ್ಪ, ಬೇರೆ ಮಿಸ್ ಮಾಡೋದಕ್ಕೆ ಜಾಗ ಹುಡುಕ್ತಿದ್ದೀನಿ, ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ. ಅದು ಅಲ್ಲದೆ ಸಮಸ್ಯೆ ಏನು ಇಲ್ಲ ಅಂತ ಹೇಳಿದ್ರಲ್ಲ. ಹೇಳಿದ್ ನಿಜ, ಆದ್ರೆ ಸುಳ್ಳು ಹೇಳಿದ್ದೆ. ಸುಳ್ಳು ಹೇಳ ಯಾಕಪ್ಪ? ನಿಜ ಹೇಳಿದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತಿರ್ಲಿಲ್ಲ ಅಂತನಾ, ಅಥವಾ ಹೆಲ್ಪ್ ಮಾಡಿಸ್ಕೊಂಡ್ರೆ ನಿಮ್ಗೆ ಅದು ಅವಮಾನ ಅಂತಾನ? ಹಾಗೇನಿಲ್ಲಪ್ಪ, ನೀನ್ ಹಾಗೆಲ್ಲ ಅನ್ಕೋಬೇಡ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅವತ್ ಯಾಕೋ ಹೇಳೋದಕ್ ಬಾಯಿ ಕೂಡ ಬರ್ಲಿಲ್ಲ. ಹೇಳ್ಕೊಟ್ ಮಾವ, ಕಣ್ಕೊಟ್ ದೇವ್, ಇಬ್ರು ಒಂದೇ ಅಂತ ಹೇಳ್ತಾರೆ. ನೀವು ಅಮೂಲ್ಯನ ನನಗೆ ದಾರಿ ಎರೆದುಕೊಟ್ಟಿದ್ದೀರಾ. ಅದು ಅಲ್ಲದೆ ನಾನು ನಿಮ್ಮನ್ನ ಬಾಯಿ ತುಂಬಾ ಅಪ್ಪ ಅಂತ ಕರಿತೀನಿ. ಅಪ್ಪ, ನಾನು ಈ ಮನೆಗೆ ಕೇವಲ ಸಂಭ್ರಮಗಳಿದ್ದಾಗ ಬರೋದಲ್ಲ, ನಿಮ್ಮ ಕಷ್ಟಕ್ಕೆ ನಿಮ್ಮ ಮಗನಾಗಿ ನಿಮ್ಮ ಮನೆಯವರಾಗಿ ನಿಂತ್ಕೊಳ್ಬೇಕು. ಅದನ್ನ ಕರ್ತವ್ಯ ಕೂಡ ಅಪ್ಪ. ನನ್ನ ಕರ್ತವ್ಯ ಒಂದ್ ಕಡೆ ಇರ್ಲಿ, ಅಳಿಯನ್ನ ಮಗನ ಸ್ಥಾನದಲ್ಲಿ ನೋಡ್ತೀರಾ ನೀವು. ಇರೋ ವಿಚಾರನ ನನ್ನ ಹತ್ರ ಹೇಳ್ಕೊಳ್ಬೇಕು, ನಿಮ್ ಕಷ್ಟಗಳನ್ನ ಹೇಳ್ಕೊಳ್ಬೇಕು, ಸಹಾಯ ಪಡ್ಕೋಬೇಕು. ಅದು ನಿಮ್ ಹಕ್ಕು ಅಂತ ನಿಮ್ಗೆ ಅನಿಸ್ಲಿಲ್ವಾ ಅಪ್ಪ? ನೀನ್ ಸಹಾಯ ಮಾಡೇ ಮಾಡ್ತೀಯಪ್ಪ, ಅದು ಗೊತ್ತಿರೋ ವಿಚಾರ. ಆದ್ರೆ ಎಲ್ಲೋ ಒಂದ್ ಕಡೆ ಮನಸ್ಸಿನ ಮೂಲೆಯಲ್ಲಿ ನನ್ನ ಸ್ವಾಭಿಮಾನ ಅಡ್ಡ ಬಂದಿರ್ಬೇಕು. ಹಾಗೆಲ್ಲ ಮಾತಾಡ್ಬಿಟ್ಟು ಅದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ತೋಳ ಮೇಲೆ ಇನ್ನೂ ನಂಬಿಕೆ ಇದೆ ವೇದಾಂತು. ಬುದ್ಧಿ ಬಂದಾಗ್ಲಿಂದ ಹೋರಾಟನೇ ನನ್ನ ಜೀವನ ಆಗೋಗಿದೆ. ಅದೇ ಒಂಥರ ಅಭ್ಯಾಸ ಆಗೋಗಿದೆ ನನಗೆ. 4 ಜನ ಹೆಣ್ಮಕ್ಳು, ಅವ್ರನ್ನ ಓದಿಸಿದೀನಿ, ಇಬ್ಬರನ್ನ ದಡ ಸೇರಿಸಿದೀನಿ. ಅದಕ್ಕೆಲ್ಲ ನಾನು ದುಡಿಮೆನೆ ನನ್ನ ಕೈ ಹಿಡಿದಿದ್ದು. ಈಗಲೂ ದುಡಿಬಹುದು ಅನ್ನೋ ಧೈರ್ಯ ಇರುವಾಗ ನೀನಂತ ಅಲ್ಲ, ಯಾರ ಹತ್ರನೂ ನಾನು ಸಹಾಯ ಕೇಳಬಾರದು ಅಂತ ಅನ್ನಿಸ್ಬಿಡ್ತು. ನನಗೆ ಈ ಕೆಲಸ ಮಾಡೋದ್ರಿಂದ ಏನು ತೊಂದರೆ ಇಲ್ಲಪ್ಪ. ಒಂದ್ ವೇಳೆ ನಾನು ಆಟೋ ಓಡಿಸೋದ್ರಿಂದ ನಿನ್ನ ಘನತೆಗೆ ಗೌರವಕ್ಕೆ ಏನಾದ್ರೂ ಧಕ್ಕೆ ಆಗತ್ತೆ ಅಂದ್ರೆ ಈಗ್ಲಿಂದನೇ ನಾನು ಆಟೋ ಓಡಿಸೋದನ್ನ ನಿಲ್ಲಿಸ್ಬಿಡ್ತೀನಿ. ನೀವು ಮಾಡ್ತಿರೋ ಕೆಲಸ ಗೌರವ ಕಡಿಮೆ ಮಾಡುವಂಥದ್ದಲ್ಲ, ಹೆಚ್ಚಿಸುವಂಥದ್ದು. ನನ್ನ ಘನತೆಗೆ ಅಥವಾ ನನ್ನ ಗೌರವಕ್ಕೆ ಯಾವುದೇ ರೀತಿಯಾದ ಧಕ್ಕೆ ಬರೋದಿಲ್ಲ. ಅಪ್ಪ, ಸ್ವಾಭಿಮಾನದಿಂದ ಕಷ್ಟಪಟ್ಟು ದುಡಿಯೋ ಯಾವುದೇ ಕೆಲಸ ಆಗಿರ್ಬೋದು, ದಟ್ ಇಸ್ ರಿಯಲಿ ಗ್ರೇಟ್. ಅದಕ್ಕೆ ಹೇಳೋದು, ನೀನು ತುಂಬಾ ತಿಳುವಳಿಕೆ ಇರೋ ಹುಡುಗ ಅಂತ. ಬಾಬಾ ಕೂತ್ಕೋ, ನಾನೀಗ ಸ್ಪೀಡ್ ಆಗೇ ಹೋಗ್ತೀನಿ. ಆ ವೇದಾಂತು, ಇನ್ನೊಂದು ವಿಷಯ, ನಾನು ಈ ಗಾಡಿ ಓಡಿಸ್ತಾ ಇರೋ ವಿಚಾರ ಅಮ್ಮ ಮತ್ತೆ ಆರ್ತಿಗೆ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ. ಇಬ್ರು ಮಕ್ಕಳು ಇದನ್ನ ನೀನ್ ತಗೊಳ್ಳೋ ಹಾಗೆ ತಗೊಳ್ಳಲ್ಲ. ವೈಜಯಂತಿ ಆಂಟಿ ಬಂದ್ರು ಬಂದ್ಬಿಡ್ಬೋದು. ಕ್ಲೋಸ್ ಮಾಡ್ಬೇಡ. ಹೇಗಿದ್ಯಾ ಧ್ರುವ? ಚೆನ್ನಾಗಿರ್ತೀಯ. ಚೆನ್ನಾಗಿಲ್ಲ ಅಂದ್ರು ಚೆನ್ನಾಗಾಗ್ತೀಯ. ಯಾಕಂದ್ರೆ ನಾನ್ ಬಂದಿದ್ದೀನಲ್ವಾ. ನಾನಷ್ಟೇ ಅಲ್ಲ, ನಿನಗಿಷ್ಟ ಆಗೋದನ್ನು ತಂದಿದ್ದೀನಿ. ಏನ್ ಹೇಳು? ನಿನಗೋಸ್ಕರ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡ್ ಬಂದಿದ್ದೀನಿ. ನನಗ್ ಪ್ರಪೋಸ್ ಮಾಡೋದಕ್ಕೆ ನೀನ್ ಇಷ್ಟೊಂದು ಲೇಟ್ ಮಾಡಬಾರ್ದಿತ್ತು. ದೊಡ್ಡ ನೀನು. ನಾನು ನಿನಗೆ ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದ್ದು ನೆನಪಿದ್ಯಾ? ಐ ಥಿಂಕ್ ಐ ಲೈಕ್ ಯು ಧ್ರುವ. ಐ ಥಿಂಕ್ ಐ ಲೈಕ್ ಯು ಧ್ರುವ. ಐ ಥಿಂಕ್ ಐ ಲೈಕ್ ಯು ಧ್ರುವ. ಆವತ್ತೇ ನೀನ್ ಹೂ ಅಂದಿದ್ರೆ ನಮ್ ಮನೆಯವ್ರನ್ನ ಹೇಗೋ ಒಪ್ಪಿಸ್ತಿದ್ದೆ. ಅಮ್ಮು ಅಕ್ಕ ಮತ್ತೆ ವೇದಾಂತ್ ಭಾವನ್ ಮದ್ವೆ ಜೊತೆ ನಮ್ ಮದ್ವೆನೂ ಆಗಿರೋದು. ಮೋಸ್ಟ್ಲಿ ಆಗ ನಿಂಗೆ ಈ ತರ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ವೇನೋ. ನಾನು ನಿನ್ನ ನೋಡೋದಕ್ಕೆ ಕಳ್ಳಿ ತರ ಬರೋದು ಇರ್ತಿರ್ಲಿಲ್ಲ. ಗಂಡ ಹೆಂಡತಿ ಅಂತ ಕೈ ಕೈ ಹಿಡ್ಕೊಂಡು ರಾಜಾರೋಷ ಓಡಾಡಿದ್ರು ಯಾರು ಕೇಳ್ತಾ ಇರ್ಲಿಲ್ಲ. ನೋಡು, ಹೀಗೆ ಹೇಳ್ತಿದ್ದೀನಿ, ಆಮೇಲೆ ಹೇಳಿಲ್ಲ ಅಂತೆಲ್ಲ ಹೇಳ್ಬೇಡ.
ನೀನ್ ಹುಷಾರಾದ ಕೂಡ್ಲೆ ಇಬ್ರು ನಮ್ ವಿಷಯನ ನಮ್ ಮನೇಲಿ ಹೇಳ್ಬೇಡಣ, ಅರ್ಥ ಆಯ್ತಾ? ನಿನ್ನ ಕಾಯಕ್ ಆಗಲ್ಲ ಕಣೋ. ತಗೋತೀನಿ. ಅಯ್ಯೋ, ದೇವಸ್ಥಾನಕ್ಕೆ ಹೋದವರು ಬೇಗ ಬಂದ್ಬಿಟ್ಟಿದ್ದಾರೆ. ನಾನ್ ಬೇರೆ ರಾತ್ರಿ ಇಲ್ಲೇ ಇದ್ದೆ ಅಂತ ಹೋಗ್ಬಿಟ್ಟಿದೀನಿ. ಈಗೇನಾದ್ರೂ ಸುಹಾಸಿನಿ ಮೇಡಮ್ಗೆ ನಾವಿಬ್ರು ಬ್ಯಾಕ್ ಡೋರ್ ಇಂದ ಇಲ್ಲಿಗೆ ಬಂದಿದೀವಿ ಅಂತ ಗೊತ್ತಾದ್ರೆ ಮಾತಲ್ಲೇ ಬೆಂಡೆತ್ತಿ ಏರೋಪ್ಲೇನ್ ಹತ್ತಿಸ್ಬಿಡ್ತಾರೆ. ಪ್ಲೀಸ್ ದಯವಿಟ್ಟು ಬೇಗ ಬಂದು ನನ್ನ ಕಾಪಾಡಿ. ಸರಿ ಸರಿ ಬರ್ತೀನಿ. ಸಾರಿ ಧ್ರುವ, ನಾನು ಹೋಗಿ ಬರ್ತೀನಿ. ನನಗಿಲ್ಲಿ ಕೈ ಕಾಲೆಲ್ಲ ಶೇಕ್ ಆಗ್ತಾ ಇದೆ. ಇವ್ರಿಗೆ ನೋಡಿದ್ರೆ ಸ್ಲೋ ಮೋಷನ್ ಬಿಲ್ಡಪ್ ಬೇರೆ. ಅಯ್ಯೋ ಮೇಡಮ್, ಬೇಗ ಬನ್ನಿ ಹೋಗೋಣ. ವೇದಾಂತ್, ಅಕ್ಕನ ಮಾತನ್ನ ನೀನು ನಂಬ್ತೀಯ? ಹೌದು, ನಂಬ್ತೀನಿ. ಸರಿ ಆಯ್ತು, ನಿನ್ನಿಷ್ಟ. ಆದರೆ ಅದರಲ್ಲಿ ನನ್ನ ತಪ್ಪೇನೂ ಇಲ್ಲ ಅನ್ನೋದನ್ನ ನೀನು ನಂಬಕ್ಕಾಗತ್ತಾ? ಖಂಡಿತವಾಗ್ಲೂ ನಂಬ್ತೀನಿ. ಯಾವುದೇ ಅನುಮಾನ ಇಲ್ಲದೆ ನಂಬ್ತೀನಿ. ಅಮೂಲ್ಯ, ನಿನ್ನ ಫೀಲಿಂಗ್ಸ್ ನಾನು ತುಂಬಾನೇ ರೆಸ್ಪೆಕ್ಟ್ ಮಾಡ್ತೀನಿ. ಹಾಗೆ ಆರ್ತಿ ಅವ್ರ ಫೀಲಿಂಗ್ಸ್ನ ಕೂಡ ಅಷ್ಟೇ ರೆಸ್ಪೆಕ್ಟ್ ಮಾಡ್ತೀನಿ. ಗೋಡೆ ಮೇಲೆ ದೀಪ ಇಡ್ಬೇಡ ವೇದಾಂತ್. ಏನ್ ಹೇಳ್ಬೇಕು ಅಂದ್ಕೊಂಡಿದ್ಯೋ ನೇರವಾಗಿ ಹೇಳು. ಅಮೂಲ್ಯ, ಆರ್ತಿ ಈಗ ಕ್ಯಾರಿ, ಅವಳಲ್ಲಿರೋ ಭಯ ಅವಳಿಂದ ಈ ರೀತಿ ಬಿಹೇವ್ ಮಾಡಿಸ್ತಾರೆ. ಅಂಡ್ ಮೋರ್ ಓವರ್, ಪ್ರೆಗ್ನೆನ್ಸಿನಲ್ಲಿ ಮೂಡ್ ಸ್ವಿಂಗ್ಸ್ ಕಾಮನ್ ಅಂತ ನಿನಗೂ ಗೊತ್ತು, ನನಗೂ ಚೆನ್ನಾಗಿ ಗೊತ್ತು. ಅವರು ಚಿಕ್ಕ ವಿಷಯನೂ ದೊಡ್ಡದು ಮಾಡ್ತಾರೆ. ಸೊ ಈ ಟೈಮಲ್ಲಿ ನಾವು ಅವ್ರನ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಆರ್ತಿ ನೀನು ಅಕ್ಕ ಅನ್ನೋದನ್ನ ಯಾವುದೇ ಕಾರಣಕ್ಕೂ ನೀನು ಮರಿಬಾರ್ದು. ಈ ಸಮಯದಲ್ಲಿ ನೀನು ಅವ್ರನ್ನ ತುಂಬಾ ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡಬೇಕು. ಅವ್ರು ಏನೇ ಅಂದ್ರು ನೀನ್ ಬೇಜಾರು ಮಾಡ್ಕೊಳ್ಬಾರ್ದು. ಹಾಗೆ ನೀನು ಅವ್ರಿಗೆ ಹರ್ಟ್ ಆಗೋ ತರ ಯಾವತ್ತೂ ನಡ್ಕೊಳ್ಬಾರ್ದು. ಈ ಸಮಯದಲ್ಲಿ ನೀನು ಅವ್ರನ್ನ ಎಷ್ಟು ಕಂಫರ್ಟಬಲ್ ಆಗಿರ್ತೀಯೋ ಅಷ್ಟು ಒಳ್ಳೇದು. ಯಾಕಂದ್ರೆ ಅವ್ರಿಗಾಗೋ ಪರಿಣಾಮ ಅವ್ರ ಮಗು ಮೇಲೆ ಕೂಡ ಆಗತ್ತೆ. ಇಲ್ಲ ವೇದಾಂತ್, ನಾನು ಯಾವುದೇ ಕಾರಣಕ್ಕೂ ಅವಳ ಮೇಲೆ ಬೇಜಾರು ಮಾಡ್ಕೊಳ್ಳಲ್ಲ. ಆದ್ರೆ ಅವಳು ನನ್ನೇ ತಪ್ಪು, ನಾನೇ ಬೇಕು ಅಂತ ಮಾಡ್ತಿದ್ದೀನಿ ಅನ್ನೋ ತರ ಮಾತಾಡ್ತಾಳೆ. ನಿಜವಾಗ್ಲೂ ನಾನು ಯಾವ ತಪ್ಪು ಮಾಡಿಲ್ಲ ವೇದಾಂತ್. ನೀನ್ ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇದು ತಪ್ಪು ಸರಿ ಅಂತ ವಾದ ಮಾಡೋ ಸಮಯ ಅಲ್ಲ ಅಮೂಲ್ಯ. ನೀನ್ ತಪ್ಪು ಇಲ್ದೇ ಇದ್ರು ಸಾರಿ ಯಾಕ ಗೊತ್ತಾಗ್ಲಿಲ್ಲ ಅಂತ ಹೇಳ್ಬಿಡು. ಆಗ ನೀನ್ ದೊಡ್ಡೋಳು ಅನ್ಸ್ಕೊಳ್ತೀಯ. ಆರ್ತಿ ಅವ್ರಿಗೆ ನೀನ್ ಹೀಗೆ ಬಿಹೇವ್ ಮಾಡ್ತಿದ್ರೆ ನಿನ್ ಮೇಲೆ ಇರೋ ಅಪನಂಬಿಕೆ ಹೋಗುತ್ತೆ, ವಿಶ್ವಾಸ ಜಾಸ್ತಿ ಆಗುತ್ತೆ. ಇಲ್ಲ ವೇದಾಂತ್, ಅಕ್ಕ ನನ್ನ ಕಂಡ್ರೆ ಈ ತರ ಭಯ ಪಡ್ಕೊಳ್ಳೋದಕ್ಕೆ ಆ ಸುಹಾಸಿನಿನ ಕಾರಣ. ಇದೆಲ್ಲ ಅವ್ರದ್ದೇ ಕುತಂತ್ರ. ಆದ್ರೆ ಅದನ್ನ ನಿಂಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲ, ಹೇಗಾದ್ರೂ ಮಾಡಿ ಅಕ್ಕಂಗ ಆ ಸುಹಾಸಿನಿನ ನಂಬೇಡ. ಅವ್ರು ಸರಿ ಇಲ್ಲ ಅಂತ ರಿಯಲೈಸ್ ಮಾಡಿಸ್ತೀನಿ. ಅವರಿಂದ ಅಕ್ಕನ ದೂರ ಮಾಡೇ ಮಾಡ್ತೀನಿ. ಗಾಬರಿ ಮಾಡಬೇಡ. ಅಲ್ಲಿ ನೋಡು, ಗನ್ ಇಟ್ಕೊಂಡ್ ಬರ್ತಿದ್ದಾನೆ. ನನ್ನ ಹತ್ರ ಗನ್ ಇದೆ ಕಣೆ. ಹೊಡಿಯದೆ. ಆದಿತಿ, ಯಾವಾಗ ಬಂದ್ಯಮ್ಮ? ನಾನು ತುಂಬಾ ಹೊತ್ತಾಯ್ತಮ್ಮ ಬಂದು. ಯಾಕೆ? ಏನಿಲ್ಲ ಕಣೆ, ನೀನು ರಿಹರ್ಸಲ್ ಮುಗಿಸ್ಕೊಂಡ್ ಬರೋದ್ ಲೇಟ್ ಆಗತ್ತಲ್ಲ, ಆ ಟೈಮಲ್ಲಿ ಕರ್ಕೊಂಡ್ ಬರೋದಕ್ಕೆ ನಿಮ್ಮ ಅಪ್ಪ ಇರಲ್ವಲ್ಲ, ಭಯ ಆಗಿತ್ತು. ನೀನೇ ಬೇಗ ಬಂದಿದ್ದು ಒಳ್ಳೇದಾಯ್ತು ನೋಡು. ಅದ್ ಸರಿ, ಹೇಗಿತ್ತು ನಿನ್ ಪ್ರಾಕ್ಟೀಸು? ಚೆನ್ನಾಗಿ ಹೇಳ್ಕೊಡ್ತಿದ್ದಾರಾ?
ಹೇಗಿದೆ ಧ್ರುವ? ಹಾಮ ಎಲ್ಲ ಚೆನ್ನಾಗಿತ್ತು, ಎಲ್ಲರೂ ತುಂಬಾ ಖುಷಿ ಪಟ್ಟು. ಹೌದಾ? ಅದ್ ಸರಿ ಅದಿತಿ, ನೀನು ಹಲ್ವಾ ಮಾಡ್ಕೊಂಡು ಹೋಗಿದ್ಯಲ್ಲ, ಅದ್ ನೀನ್ ಒಬ್ಳೆ ತಿಂದ್ಯೋ ಅಥವಾ ಬೇರೆಯವ್ರಿಗೂ ಕೊಟ್ಯೋ? ಇಲ್ಲಮ್ಮ, ಎಲ್ಲ ನಾನೇ ತಿನ್ನಿಸ್ದೆ. ಏಯ್, ಏನ್ ಹೇಳ್ತಿದ್ಯಾ ನೀನು? ನೀನೇ ತಿನ್ಸಿದ್ಯಾ? ಇಲ್ಲಮ್ಮ, ಎಲ್ಲ ನಾನೇ ತಿಂದೆ. ಸುಮ್ಮನಿರಕ್ಕಾಗಲ್ವಾ? ಯಾಕೆ ನೀನ್ ಯಾಕೆ ನಗ್ತಿದ್ಯಾ? ಏನಿಲ್ಲ ಅಮ್ಮ, ನಮ್ ಕುಂಬಳಕಾಯಿ ತೊದ್ಲೋದ್ ನೋಡಿದ್ರೆ ನಗು ಬರಲ್ವಾ? ಅಯ್ಯೋ, ನೀವ್ ಯಾವಾಗ ನಗ್ತಿರೋ ಯಾವಾಗ ಅಳ್ತಿರೋ ನನ್ಗೆ ಒಂದೂ ಅರ್ಥ ಆಗಲ್ಲ. ಏನಪ್ಪ ವಿಚಿತ್ರವಾಗಿ ಆಡ್ತಾ ಇದ್ದೀರಾ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ನಾನು ಹುಚ್ಚಿ ಆಗ್ತೀನಿ ಅಷ್ಟೇ. ಏನಾರು ಮಾಡ್ಕೊಳ್ಳಿ. ಅಕ್ಕ, ನೀನ್ ಅವಾಗ ಸ್ವೀಟ್ ಮಾಡ್ಕೊಂಡು ಹೋಗಿದ್ದು ಭಾವಂಗ್ ತಾನೆ? ಈಗ ಸುಮ್ನೆ ನಾಟಕದ ರಿಹರ್ಸಲ್ ಅಂತ ಅಮ್ಮನ ಹತ್ರ ಸುಳ್ಳು ಹೇಳ್ದೆ ಅಲ್ಲ? ಪ್ಲೀಸ್ ಕಣೆ, ದಯವಿಟ್ಟು ಅಮ್ಮನ ಮುಂದೆ ಏನು ಹೇಳ್ಬೇಡ. ನಿನ್ ಅಮ್ಮಯ್ಯ ಅಂತೀನಿ. ಪ್ಲೀಸ್ ಕಣೆ, ನೀನ್ ನನ್ನ ಮುದ್ದು ತಂಗಿ ಅಲ್ವಾ, ಸ್ವೀಟ್ ಸಿಸ್ಟರ್ ಅಲ್ವಾ? ಸೀಕ್ರೆಟ್ ಕೈಗೆ ಸಿಕ್ಕಿದ್ಮೇಲೆ ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಬೆನ್ನಿಗೆ ಚೂರಿ ಹಾಕಿ ಹಾಕ್ತಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಎಷ್ಟು ಬೇಗ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡ್ಬಿಟ್ಟಿದ್ಯಾ ನೋಡು. ನೀನು ದೊಡ್ಡ ಟೌರಾಣಿ, ನೀನು ಫಿಟ್ಟಿಂಗ್ ರಾಣಿ. ಹೆಂಗಿದ್ಯಾ ನೋಡು. ಒಂದ್ ನಿಮಿಷದ ಹಿಂದಷ್ಟೇ ಸ್ವೀಟ್ ಮುದ್ದು, ಸ್ವೀಟ್ ಸಿಸ್ಟರ್ ಅಂತ ಹೇಳ್ತಿದ್ದೆ, ಆಗ್ಲೇ ನಾನು ಡೌರಾಣಿ ತರ ಕಾಣಕ್ ಶುರು ಆಗ್ಬಿಟ್ನಾ? ಏ ಅದಿತಿ, ಬೆಳಗ್ಗೆ ಹಲ್ವಾ ತಗೊಂಡೋಗಿದ್ ಬಾಕ್ಸ್ ಅಲ್ಲೇ? ಯಾರೋ ಬಂದಿದ್ರ? ಎಸ್ ವೇದಾಂತ್, ನನ್ ಗೆಸ್ ಯಾವಾಗ್ಲೂ ಸರಿ ಇರುತ್ತೆ. ನಮ್ಮ ಮನೆಗೆ ಖಂಡಿತ ಯಾರೋ ಬಂದು ಹೋಗಿದ್ದಾರೆ. ಏನ್ ಹೇಳ್ತಿದ್ದೀರಾ ಸ್ವಲ್ಪ ಅರ್ಥ ಆಗೋ ರೀತಿಯಲ್ಲಿ ಹೇಳಿ ಸಾರ್ಥಕ್. ನನಗೆ ಈಗ ಧ್ರುವ ತಿಂದಿರೋದು ಸ್ವೀಟ್ ಏನಾ ಅಥವಾ ಬೇರೆ ಏನಾದ್ರೂ ತಿಂದಿರ್ಬೋದಾ ಅಂತ ಡೌಟ್ ಆಗ್ತಿದೆ. ನೀವೇ ಒಂದ್ಸಲ ಕಾಮಾಗಿ ಥಿಂಕ್ ಮಾಡಿ ನೋಡಿ ವೇದಾಂತ್. ಧ್ರುವನಿಂದೆ ಯಾರೂ ಗೊತ್ತಿಲ್ದಿರೋ ಒಂದು ಲೇಡಿ ಬಿದ್ದಿದ್ದಾಳೆ. ಧ್ರುವನ ಸ್ಥಿತಿಗೂ ಅವಳೇ ಕಾರಣ ಅಲ್ವಾ? ಹೌದು. ಇದು ಆ ಲೇಡಿ ಕೆಲಸನೇ ಇರ್ಬೋದಾ? ಧ್ರುವನ್ಗೆ ಕ್ಯಾರೆಟ್ ಹಲ್ವಾ ತಿನ್ಸಿದ್ದಾರೆ, ಬಟ್ಟೆ ಬೇರೆ ಇದೆ. ಇದನ್ನೆಲ್ಲ ನೋಡ್ತಿದ್ರೆ ಯಾರೋ ಧ್ರುವನ್ಗೆ ಹಲ್ವಾನಲ್ಲಿ ವಿಷ ಬೆರೆಸಿ ಸಾಯಿಸೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸಿಲ್ವಾ? ನೋ ಸಾರ್ಥಕ್, ನಮ್ಮೇಲಿನ ಸೆಕ್ಯೂರಿಟಿ ಇಷ್ಟು ಟೈಟ್ ಆಗಿರುವಾಗ ಯಾರು ಬರೋದಿಕ್ ಸಾಧ್ಯ ಹೇಳಿ? ಬರಬೇಕು ಅನ್ನೋ ಉದ್ದೇಶ ಇರೋರು ಹೇಗಾದ್ರೂ ಬರ್ತಾರೆ ವೇದಾಂತ್. ಅವ್ರಿಗೆ ಸೆಕ್ಯೂರಿಟಿ ಅನ್ನೋದೆಲ್ಲ ಒಂದು ಮ್ಯಾಟ್ರೇ ಅಲ್ಲ. ಹೌದು ಸಾರ್ಥಕ್, ಯಾರು ಬಂದಿದ್ದಾರೆ, ಏನ್ ನಡೆದಿದೆ ಅಂತ ತಿಳ್ಕೊಳ್ಳೇಬೇಕು. ನೀವು ಕೆಲಸ ಮಾಡಿ, ನೀವು ಈಗಲೇ ಸೆಕ್ಯೂರಿಟಿ ವಿಚಾರಿಸಿ, ನಾನು ಡಾಕ್ಟರ್ನ ವಿಚಾರಿಸ್ತೀನಿ. ಓಕೆ ವೇದಾಂತ್. ಗಂಡ ಇಷ್ಟೊತ್ತಾದ್ರೂ ವರ್ಕ್ ಮಾಡ್ತಿದ್ದಾರೆ. ಬ್ಲ್ಯಾಕ್ ಕಾಫಿನ ಗ್ರೀನ್ ಏನೋ ತಂದು ಕೊಡ್ಬೇಕು ಅನ್ನೋದು ಗೊತ್ತಾಗಲ್ವಾ? ಅಂತ ಸೌಂಡ್ ಎಫೆಕ್ಟ್ ಬೇರೆ ಕೊಡ್ತೀಯಾ? ಚಳಿ ಬೇರೆ ಆಗ್ತದೆ, ಬೇಕು ಅಂತ AC ಆನ್ ಮಾಡಿದ್ಯಾ? ಏಯ್, ಯಾರಿಗೆ ಹೇಳ್ತಿದ್ಯಾ? AC ಎಲ್ಲ ಆನ್ ಆಗಿದೆ, ರಿಮೋಟ್ ಇನ್ನತ್ರನೇ ಇಲ್ವಾ? ಹೌದಲ್ಲ, ಸಾರಿ ಬಜಾರಿ. ಅದು ಬೆಂಗಳೂರಲ್ಲಿ ಇತ್ತೀಚೆಗೆ ಮಳೆ ಜಾಸ್ತಿ ಆಗ್ಬಿಟ್ಟು ವೆದರ್ ಸಕ್ಕದಾಗ್ಬಿಟ್ಟಿದೆ. ತುಂಬಾ ಚಳಿ ಆಗ್ತಿದೆ ಅಲ್ವಾ? ಸ್ವಲ್ಪ ಕಿಟಕಿ ಕ್ಲೋಸ್ ಮಾಡು ಪ್ಲೀಸ್. ಆಹಾ, ಇದು ಕಣಯ್ಯ ವೆದರು ಅಂದ್ರೆ. ಸ್ವರ್ಗನೇ ಧರೆಗಿಳಿದ್ರೆ ಅನ್ನೋ ತರ ಅನ್ಸ್ತಾ ಇದೆ. ನಮ್ ಬೆಂಗಳೂರು ಕಾಶ್ಮೀರಕ್ಕಿಂತ ಏನು ಕಮ್ಮಿ ಇಲ್ಲ. ಈ ವೆದರಿಗೆ ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಾಗಾದ್ರೆ ಕಾಶ್ಮೀರ್ ಹನಿಮೂನ್ಗೆ ಹೋಗೋರ್ಗೆ ಅಲ್ಲಿ ಮುಂದೆ ಹೋಗ್ಬಿಡಿ, ಬೆಂಗಳೂರಿಗೆ ಬಂದ್ಬಿಡಿ, ನಮ್ ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತೀಯಾ? ಅಲ್ಲ ಕಣಯ್ಯ, ನೀನ್ ಯಾಕೆ ಹನಿಮೂನ್ ಬಗ್ಗೆ ಮಾತಾಡ್ತಾ ಇದೀಯಾ? ಹನಿಮೂನ್ ವರ್ಡಿನ ಹೆಚ್ಚು ಕೂಡ ಗೊತ್ತಿಲ್ಲ ನೀನು. ಹನಿಮೂನ್ ಬಗ್ಗೆ ಮಾತಾಡ್ತಾ ಈ ತರ ವೆದರ್ ಅಲ್ಲಿ ಹೆಂಡತಿನ ತಪ್ಕೊಂಡು ಕೂತ್ಕೊಳ್ಳೋದ್ ಬಿಟ್ಟು ಕೆಲಸ ಮಾಡ್ತಾ ಕೂತಿದ್ದಾನೆ. ಅಂದ್ರೆ ರೋಬೋಟ್ ಸವಾಸ ಆಗೋಯ್ತು. ರೋಬೋಟಿಗೆ
ಹೊಸ ಸಾಫ್ಟ್ವೇರ್ ಅಪ್ಡೇಟೇ ಮಾಡಿಲ್ಲ ಅನ್ಸುತ್ತೆ. ಇಂಥ ಕೊರಿಯ ಚಳಿಲಿ ಹೆಂಡತಿನ ತಪ್ಕೊಂಡು ಕೂತ್ಕೊಳ್ಳೋದ್ ಬಿಟ್ಟು ಕೀಲಿ ಮನೆ ಕುರ್ತಾ ಕೂತಿದ್ದಾನೆ. ಇವನು ನಂಬ್ಕೊಂಡ್ರೆ ನನಗೆ ಕಂಪ್ನಿನ ಗತಿ ಅನ್ಸುತ್ತೆ. ಬಜಾರಿ ಅಷ್ಟೊಂದು ಪಿಲ್ಗಳನ್ನ ಯಾಕೆ ತಗೊಂಬಂದಿದ್ಯಾ? ಏನೋ ನೀನೇ ಹೊತ್ಕೊಳ್ತೀಯಾ? ನೀನೇನಯ್ಯ ಮಾಡೋದು ಈ ಚಳಿಗೆ? ಇದೇ ಗತಿ. ನೀನ್ ಲ್ಯಾಪ್ಟಾಪ್ ಕೊಟ್ಟು